ಅಧ್ಯಾಯ 6 ಶ್ಲೋಕ ಸಂಖ್ಯೆ 27. ಪ್ರಶಾಂತಮನಸಂ ಹೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮಕಲ್ಮಷಂ. ಶ್ಲೋಕಾರ್ಥ. ಪ್ರಶಾಂತ ಚಿತ್ತನು, ರಜೋಗುಣವಿಲ್ಲದವನು, ಕಶ್ಮಲರಹಿತನು, ಬ್ರಹ್ಮಭಾವವನ್ನು ಹೊಂದಿದವನೂ ಆದ ಯೋಗಿಗೆ ಉತ್ತಮ ಸುಖವು ಬಂದು ಸೇರುತ್ತದೆ. ಅಧ್ಯಾಯ 6 ಶ್ಲೋಕ ಸಂಖ್ಯೆ 28. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಶ್ಲೋಕಾರ್ಥ. ಹೀಗೆ ಯೋಗಿಯು ಮನಸ್ಸನ್ನು ಯೋಗಾಭ್ಯಾಸದಲ್ಲಿಟ್ಟುಕೊಂಡು ಪಾಪಗಳಿಂದ ಮುಕ್ತನಾಗಿ ಬ್ರಹ್ಮನ ಸ್ಪರ್ಶದ ಅನಂತ ಪರಮಾನಂದವನ್ನು ಸುಲಭವಾಗಿ ಪಡೆಯುತ್ತಾನೆ. ಅಧ್ಯಾಯ 6 ಶ್ಲೋಕ ಸಂಖ್ಯೆ 29. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮಾ ಸರ್ವತ್ರ ಸಮದರ್ಶನಃ. ಶ್ಲೋಕಾರ್ಥ. ಜ್ಞಾನಿಯಾದವನು ಎಲ್ಲೆಲ್ಲಿಯೂ ಆತ್ಮನನ್ನೇ ಕಾಣುತ್ತಾನೆ ಮತ್ತು ಆತ್ಮನಲ್ಲೇ ಎಲ್ಲವನ್ನೂ ಕಾಣುತ್ತಾನೆ. ಅವನು ಸಮದೃಷ್ಟಿಯನ್ನು ಪಡೆದವನು. ಅಧ್ಯಾಯ 6 ಶ್ಲೋಕ ಸಂಖ್ಯೆ 30. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಶ್ಲೋಕಾರ್ಥ. ಹೀಗೆ ಯಾವನು ನನ್ನನ್ನು ಎಲ್ಲೆಲ್ಲೂ ಕಾಣುತ್ತಾನೋ ಮತ್ತು ನನ್ನಲ್ಲೇ ಎಲ್ಲವನ್ನೂ ಕಾಣುತ್ತಾನೆಯೋ ಅಂತಹವನು ನನ್ನಿಂದ ಬೇರ್ಪಡುವುದೇ ಇಲ್ಲ ಮತ್ತು ಅವನಿಂದ ನಾನೂ ಬೇರ್ಪಡುವುದಿಲ್ಲ. ಅಧ್ಯಾಯ 6 ಶ್ಲೋಕ ಸಂಖ್ಯೆ 31. ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ. ಶ್ಲೋಕಾರ್ಥ. ಎಲ್ಲ ಜೀವಿಗಳಲ್ಲೂ ನೆಲೆಸಿರುವ ನನ್ನನ್ನು ಯಾರು ಭಕ್ತಿಯಿಂದ ಭಜಿಸಿ ನನ್ನಲ್ಲೇ ನೆಲೆಸುತ್ತಾರೆಯೋ ಆ ಯೋಗಿ ಎಲ್ಲ ಕ್ರಿಯೆಗಳು ಭಗವಂತನೊಂದಿಗೆ ನಡೆಯುತ್ತವೆ.